ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ನೀನು ದೇವಸ್ಥಾನದ ಎದುರುಗಡೆ ಇರು, ನಾ ಒಂದು ನಿಮಿಷ ಬಂದ್ಬಿಡ್ತೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಿಮ್ಮನ್ನ ಇಲ್ಲಿ ನಿಲ್ಲಿಸಿ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ, ನೀವು ಯಾಕೋ ಗಾಬರಿ ಆಗಿದ್ದಂಗಿದ್ದೀರಾ? ಯಾಕೆ, ಏನು ವಿಷಯ, ಏನಾಯಿತು? ಅದು ಸರಿ, ನನ್ನನ್ನು ಯಾಕೆ ಇಲ್ಲಿ ನಿಂತ್ಕೊಳಕ್ಕೆ ಹೇಳಿದ್ರಿ? ಹೇಳ್ತೀನಿ. ನೀವು ಪೂರ್ಣಿದು ಅಂತ ಹೇಳಿ ನಮಗೊಂದು ಸರ ಕೊಟ್ಟಿದ್ರಲ್ಲ, ನನ್ನ ಮಕ್ಳ ಕತ್ತಲಿರೋ ಸರಾನು ಪೂರ್ಣಿ ಕತ್ತಲಿರೋ ಸರಾನು ಒಂದೇ. ಈ ಎರಡು ಸರದ ಡಿಸೈನ್ ಒಂದೇ ಅಷ್ಟೇ. ಪೂರ್ಣಿಗೆ ನಾನೇ ಈ ಸರ ಮಾಡಿಸ್ಕೊಟ್ಟೆ. ಪೂರ್ಣಿ ತನ್ನ ಮಗಳು ಅಂತ ಗೊತ್ತಾದ ಮೇಲೂ ಜನಾರ್ದನ್ ಅವಳನ್ನು ಮನೆಗೆ ಸೇರಿಸ್ಕೊತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಆಸ್ತಿ ಬರೋವರೆಗೂ ನಾಟಕ ಮಾಡಿ ಮತ್ತೆ ದುರಾದೃಷ್ಟದ ಮಗು ಅಂತ ಅವಳನ್ನು ದೂರ ಮಾಡಿದ್ರೆ ಪೂರ್ಣಿ ಸಂತೋಷವಾಗಿರ್ತಾಳ? ಅವಳ ತಂದೆ ಕುತಂತ್ರಕ್ಕೆ ತಾಯಿ ಮಗಳು ಬಲಿಯಾಗಬಾರ್ದು ಅಂತ ನಾವು ಹೀಗೆಲ್ಲ ಮಾಡ್ತಾ ಇದ್ದೀವಿ. ನಿಮ್ಮ ನಿರ್ಧಾರ ಸರಿಯಾಗಿದೆ. ಇಷ್ಟು ದಿವಸ ಪೂರ್ಣಿ ಅಪ್ಪ ಅಮ್ಮ ಬೇಕು ಅಂತ ಇಷ್ಟು ಒದ್ದಾಡ್ತಿದ್ಲು ಅಂತ ನಮಗೆ ಗೊತ್ತು. ಈಗ ಅವ್ರ ಅಪ್ಪನ ಕೆಟ್ಟ ಉದ್ದೇಶ ಅವಳಿಗೆ ಗೊತ್ತಾದರೆ ಆ ಮಗು ಎಷ್ಟು ನೊಂದ್ಕೊಳುತ್ತೋ ಏನೋ. ಹಾಗಿದ್ರೆ ನಾಳೆ ದಿನ ನಿಮ್ಮ ಹತ್ರ ಬಂದು ಯಾರಾದರೂ ಕೇಳಿದ್ರೆ? ನೀವೇನು ಯೋಚನೆ ಮಾಡಿಬಿಡಿ, ನಾನು ಯಾರಿಗೂ ಹೇಳಲ್ಲ. ಎಲ್ಲ ಸಮಸ್ಯೆಗಳು ಸರಿ ಹೋಗಿ ನೀವೇ ಅವಳ ಹತ್ರ ಅವಳ ತಂದೆ ತಾಯಿ ಬಗ್ಗೆ ಹೇಳೋ ಹಾಗಾಗಲಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಅನ್ನಪೂರ್ಣ ಅವರೇ. ಆ ಅನಾಥ ಕಂದಮ್ಮನ ನಿಮ್ಮನೆ ಸೊಸೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀರ. ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತಾ ಇದ್ದೀರ. ಅವಳು ಒಳ್ಳೇದು ಕೆಟ್ಟದ್ದು ಎಲ್ಲ ನಿಮಗೆ ಸೇರಿದ್ದು. ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ನಡ್ಕೋತೀನಿ. ಸರಿ ಅನ್ನಪೂರ್ಣ ಅವರೇ, ನಾನಿನ್ನು ಹೊರಡ್ತೀನಿ. ಒಂದು ನಿಮಿಷ, ನಾನು ನಿಮ್ಮ ಜೊತೆ ಬರ್ತೀನಿ. ಪೂರ್ಣಿನ ಮಾತಾಡ್ಸಿ ಕಳಿಸ್ಕೊಡ್ತೀನಿ. ಹಾ, ಹೀಗೆ ಹೊರಟಿದ್ದೀವಿ. ಎಲ್ಲ ಚೆನ್ನಾಗಾಯ್ತು, ಏನು ತೊಂದರೆ ಆಗಿಲ್ಲ. ನನ್ನ ಮೈದ್ನ ಸಮರ್ಥ ಅವರಿದಾರಲ್ಲ, ಅವರು ಮಕ್ಳ ಜೊತೆ ಆಟಾಡ್ತಾ ಬಿದ್ದೋದ್ರು. ನೀವಲ್ಲಿ ಇರ್ಬೇಕಾಗಿತ್ತು. ಅಮ್ಮ ಏನೋ ಪುಟ್ಟು ಪಾಪು ಬಿದ್ದಿರೋ ಹಾಗೆ ಫೀಲ್ ಮಾಡ್ಕೊಂಡ್ರು. ಅವ್ರ ಕೋಪ ಗೊತ್ತಲ್ಲ ನಿಮ್ಗೆ. ದೇವಸ್ಥಾನದಲ್ಲಿ ಡೊನೇಷನ್ ಕೊಡೋ ವಿಷಯದಲ್ಲಿ ಕೋಪ ಮಾಡ್ಕೊಂಡು ಮನೆಯಿಂದ ನಮ್ಗೆ ಬೇರೆ ಕಾರ್ ತರಿಸಿ ಅವ್ರು ಹೊರಟ್ರು. ಆನಂದರೇ, ಸ್ವಲ್ಪ ಗಾಡಿ ನಿಲ್ಲಿಸಿ. ಇದೇನಿದು? ಪ್ರತಿ ಅಮಾವಾಸ್ಯೆ ಆಗಿ ಮಾರನೇ ದಿನ ಶಾರ್ವರಿಯವರು ಎಲ್ಲಿಗೋ ಹೋಗ್ತಾರೆ. ಈ ರೀತಿ ಹೂವು ಹಣ್ಣು ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಅವತ್ತಿನ ಹಾಗೆ ಸ್ಮಶಾನಕ್ಕೆ ಹೋಗ್ತಿರ್ಬೋದಾ? ಆದ್ರೆ ಯಾಕೆ ಹಾಗೆ ಹೋಗ್ತಿದ್ದಾರೆ? ಅವ್ರಿಗೆ ಯಾರು ಇಲ್ಲ ಅಂತ ಹೇಳಿದ್ದಲ್ವಾ? ಆದ್ರೂ ಸ್ಮಶಾನಕ್ಕೆ ಹೋಗುವಂಥದ್ದೇನು? ಅವ್ರೇನಾದ್ರೂ ದೇವಸ್ಥಾನಕ್ಕೆ ಹೋಗ್ತಿದಾರಾ? ಇಲ್ಲ, ದೇವಸ್ಥಾನಕ್ಕಾಗಿದ್ದಿದ್ರೆ ನಮ್ಮ ಜೊತೆನೆ ಬರ್ತಿದ್ರು. ಹಾಗಿದ್ರೆ ಅವರು ಹೋಗ್ತಿರೋದು ಸ್ಮಶಾನಕ್ಕೇನಾ? ಅಮ್ಮ, ಏನಾಯ್ತು? ಯಾಕೆ ಇಲ್ಲಿಗೆ ಬಂದ್ರಿ? ಏನಿಲ್ಲ, ಅದು ಸ್ವಲ್ಪ ಹೂ ತಗೊಳ್ಳೋಣ ಅಂತ ಬಂದೆ. ನೀನ್ ಕೂತಿರೋ, ನಾನು ತಗೊಂಡ್ಬರ್ತೀನಿ.
ಅಂದ್ರೆ ಸೊಸೆ ಮುದ್ದು ಸಿಕ್ಕಾಕೊಂಡಿದ್ದಾಳೆ ಅಂತಾಯ್ತು. ಈಗ ಈ ತಾತ ಏನು ಮಾಡ್ಬೋದು? ಕೊತ ಅಂತ ಕುದಿತಾ ಇದ್ದಾರೆ. ಮನೆಯಿಂದ ಆಚೆ ಹಾಕ್ಬಿಡ್ತಾರ? ಅಯ್ಯೋ, ಅವಳನ್ನು ಮನೆಯಿಂದ ಆಚೆ ಹಾಕಿದ್ರೆ ನಾನು ಈ ಮನೇಲಿ ಹೇಗಪ್ಪ ಇರೋದು? ಮನೆ ಸೊಸೆನೇ ಇರಲ್ಲ ಅಂದಮೇಲೆ ಮನೆಗೆ ಬೀಗ, ಬಾಯಿಗೆ ಬೀಗ ಹಾಕ್ಕೊಂಡು ಹೋಗ್ಲೇಬೇಕಲ್ಲ. ಏನು ಮಾಡೋದು? ಎಲ್ಲಿಗೆ ಅಂತ ಹೋಗೋದು? ತಾತ, ಏನಿದೆಲ್ಲ? ಇದು ಈ ಮನೆ ಆಸ್ತಿ ಪತ್ರ. ಇದನ್ನು ಅಡವಿಟ್ಟು ಇವಳ ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಮನೆಯಲ್ಲಿ ನಿನಗೂ ನಿನ್ನ ಗಂಡನಿಗೂ ಪಾಲಿದೆ. ಅದಕ್ಕೆ ನಿನ್ನನ್ನು ಕೇಳ್ತಾ ಇದ್ದೀನಿ, ಈ ಮನೇನ ಅಡ ಇಟ್ಟು ಇವಳು ಸಾಲ ತೀರಿಸೋದಕ್ಕೆ ನಿಂದೇನಾದರೂ ಅಭ್ಯಂತರ ಇದೆಯಾ? ಖಂಡಿತ ಇಲ್ಲ ತಾತ. ಸಂಧ್ಯಾ ತಿದ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತು. ಅವಳು ತುಂಬ ಬದಲಾಗಿದ್ದಾಳೆ. ಇಂಥ ಸಮಯದಲ್ಲಿ ಅವಳಿಗೊಂದು ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ನಿಜವಾಗ್ಲೂ ಸಂತೋಷ ಇದೆ ತಾತ. ಬೇಡ ತಾತ, ನನಗಿದ್ಯಾವುದು ಬೇಡ. ನಾನು ಮಾಡಿರೋ ತಪ್ಪಿಗೆ ನಿಮ್ಗೆ ಅಂತ ಇರೋ ಒಂದು ಮನೇನೂ ಅಡ ಇಡೋದು ನನಗಿಷ್ಟ ಇಲ್ಲ. ನಿನಗಿಷ್ಟ ಇಲ್ವಾ? ಹಾಗಾದರೆ ನೀನು ಮಾಡಿರೋ ಈ ಸಾಲನೆಲ್ಲ ಹೇಗೆ ತೀರಿಸ್ತೀಯ? ನಾಳೆ ಅವರು ಮನೆ ಬಾಗಿಲಿಗೆ ಬಂದು ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರೆ ಆಗ ಏನು ಮಾಡ್ತೀಯ? ಯಾಕೆ ಹೇಳ್ರು ಈಗ ನಿಂತಿದ್ದೀರಾ? ಸಂಧ್ಯಾ ಯಾಕೆ ಹೇಳ್ತಿದ್ಯಾ? ದಂಡಪಿಂಡ, ನಾನು ಈ ಮನೇನ ಅಡ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಂದೇನಾದರೂ ಅಭ್ಯಂತರ ಇದೆಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.